ಇಲ್ಲಿಗೆ ಬತ್ತಿದ್ದಂಗೆ ನಿಮ್ಮದು ಯಾವುದೇ ಚಿಂತೆ ಇದ್ರೂ ಖಾಲಿ. ಭಾರಿ ತಂಪು, ನೀವು ಕೋಟಿ ಗಟ್ಟಲೆ ಕೊಟ್ಟು ಫ್ಯಾನ್ ಹಾಕ್ಕೊಂಡ್ರು ಇಂಥ ಗಾಳಿ ಸಿಗಲ್ಲ ನಿಮಗೆ. ಸಾವಿರಾರು ಅಡಿಗಳಿಂದ ಮೇಲ್ಗಡೆ ಉದ್ಭವ ಆಗ ನೀರು ಇದು ನಮ್ಮ ಇತಿಹಾಸದಲ್ಲಿ ಯಾವ ಇದರಲ್ಲೂ ಇಲ್ಲ. ಇಲ್ಲಿ ಇದು ಆ ಕಾಲದ್ದು ನಿಮ್ಮ ಹಿಂದ್ಲದು ಆ ಕಾಲದ ಜೀವಂತ ಸಮಾಧಿ. ಆ ಕಾಲದ್ದು ಒಬ್ರು ಋಷಿಗಳದು ಆಂಜನೇಯ ಪರ್ವತ ಹೊತ್ಕೊಂಡು ಹೋಗುವಾಗ ಒಂದು ತುಣುಕು ಬಿದ್ದಿರೋದು ಅಂತ ಹೇಳ್ತಾರೆ. ಇದು ಸುತ್ತ ಬೆಟ್ಟ ಸುತ್ತ ಬರೀ ಗಿಡಮೂಲಿಕೆ ಸಿಗುತ್ತೆ. ನೀವು ಇಲ್ಲೇನೇ ಸೊಪ್ಪು ಕಿತ್ಕೊಂಡು ಹೋಗಿ ಸಾರು ಮಾಡ್ಕೊಂಡು ತಿಂದ್ರು ಕೈ ಕಾಲು ನೋವು ಶುಗರು ಏನಿದ್ರು ಹೋಗುತ್ತೆ. ಸಿದ್ದಪ್ಪ ನೆಲೆಗೊಂಡಿರೋ ಜಾಗ ನಿಮಗೆ ತೋರ್ಪಡೆ ಮಾಡಿಸ್ತೀನಿ, ಗುಹೆ ತೋರಿಸ್ತೀನಿ. ಇದು ಏನಂದರೆ ಗುಹೆ, ಇದು ಇದ್ರೊಳಗಡೆ ನುಗ್ಗಿ ಹೋಗ್ಬೇಕು. ಇದ್ರೊಳಗಡೆ ಹೋಗ್ಬೇಕಾದ್ರೆ ನಿಮಗೆ ನೋಡ್ರಿ ಇವಾಗ ಎಷ್ಟು ತಂಪಾಗುತ್ತೆ ಅಂತ. ಇಲ್ಲಿ ಎಂಟ್ರೆನ್ಸ್ನಾಗನೆ ಇದು ಅಲ್ಲಿ ಮುಂದ್ಗಡೆ ಇದೆ. ಇದೆಲ್ಲ ಕಲ್ಲು ಗುಂಡುಗಳು ಎಲ್ಲ ಬಗ್ಗಿ, ಇದು ಕಲ್ಲು ಗುಂಡುಗಳು ಯಾಕೆ ಬಗ್ಬೇಕು ಅಂದರೆ ದೇವ್ರಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನೀವು. ಹಾಂ, ಇದು ನೋಡು, ನಾವು ಡೈರೆಕ್ಟ್ ನಾವು ಒಂದು ಮನೆಗೆ ಹೋಗ್ಬೇಕಾದ್ರೂ ತಲೆ ಬಗ್ಸಿ ಹೋಗ್ರಿ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿನ ಪ್ರಕೃತಿ ಪ್ರಕಾರ ನಾವು ಇಲ್ಲಿ ತಲೆ ಬಗ್ಸೋದು ಏನಕ್ಕೆ, ದೇವರಿಗೆ ಈ ಥರ ಬಗ್ಸಿ ಹೋದ ಇಲ್ಲಿಂದಲೇ ದೇವರಿಗೆ ನಮಸ್ಕಾರ ಮಾಡಿದಷ್ಟು ನಮಗೆ ಭ್ರಮೆ ಸಿಗುತ್ತೆ, ಸಂತೋಷ ಸಿಗುತ್ತೆ. ಇಲ್ಲಿಂದಲೇ ನಾವು ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಒಂದು ಇದು. ಇದರಿಂದ ನೋಡಿ, ಇಲ್ಲಿಂದ ಹತ್ತಿದ ಮೇಲೆ ಅಲ್ಲಿಗೆ ನಮಗೆ ಈ ಬೆಟ್ಟದಿಂದ ಕೆಳಗಲಿಂದ ಬಂದಿರೋದು ಆಯಾಸ ಫುಲ್ಲು ಖಾಲಿ ಆಗೋಯ್ತು. ಇಲ್ಲಿ ಭಾರಿ ತಂಪು, ನೀವು ಕೋಟಿ ಗಟ್ಟಲೆ ಕೊಟ್ಟು ಫ್ಯಾನ್ ಹಾಕ್ಕೊಂಡ್ರು ಇಂಥ ಗಾಳಿ ಸಿಗಲ್ಲ ನಿಮಗೆ. ಇದ್ರೊಳಗಡೆ ಬಂದರೆ ಅಷ್ಟು ನೀರು ಅದೇ ಅಲ್ಲೇ ದೇವರು ನದಿ ಇರೋದು. ಹಾಂ, ಸುವರ್ಣಮುಖಿ ನದಿಯ ಉಗಮ ಸ್ಥಾನ ತುಮಕೂರು ನದಿ ಸಿದ್ರ ಬೆಟ್ಟದಲ್ಲಿ ಸಿದ್ದಪ್ಪನ ಮುಂದೆ ಉದ್ಭವ ಆಗಿದೆ. ಏಕೈಕ ನದಿ, ಸಾವಿರಾರು ಅಡಿಗಳಿಂದ ಮೇಲ್ಗಡೆ ಉದ್ಭವ ಆಗ ನೀರು ಇದು ನಮ್ಮ ಇತಿಹಾಸದಲ್ಲಿ ಯಾವ ಇದರಲ್ಲೂ ಇಲ್ಲ. ಇಲ್ಲಿ ಹಾಂ, ನೀರು ನೋಡಿ, ಯಾವುದೇ ಭಕ್ತಾದಿಗಳು ಬಂದರೂ ನೀರು ಹಾಕಬೇಕು ಇಲ್ಲಿ. ಯಾಕೆ ಅಂದರೆ ಅವರು ಆಯಾಸ, ಅವ್ರ ಕಷ್ಟ ಕಾರ್ಪಣ್ಯಗಳು, ಅವ್ರ ಅರಿಕೆಗಳು ಮಾಡ್ಕೊಂಡಿರ್ತಾರೆ ಎಲ್ಲ. ಗಂಗಾ ನದಿ ಅಷ್ಟೇ ಪವಿತ್ರ ಅಂತಲ್ಲ? ಪವಿತ್ರ ಏನು ಸಹ ನಮ್ಮ ಇದ್ರಲ್ಲಿ ನೀವು ಎಷ್ಟು ಇದನ್ನ ಮಾಡಿರೋದು ಇಂಥ ನೀರು ಸಿಗಲ್ಲ ನಿಮಗೆ. ನೀವು ಬೇಕಾದ್ರೆ ಇದ್ರಲ್ಲಿ ಬಾಟ್ಲಲ್ಲಿ ತಾಳೋದು ಚೆಕ್ ಮಾಡಿರಿ, ಎಷ್ಟು ನೀರಿದೆ ಅಂತಂದರೆ ಅಷ್ಟು ಖುಷಿ ಪಡಿಸುತ್ತೆ. ಇಲ್ಲಿ ಬತ್ತಿದ್ದಂಗೆ ನಿಮ್ಮದು ಯಾವುದೇ ಚಿಂತೆ ಇದ್ರೂ ಖಾಲಿ. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ. ಪ್ರತಿಷ್ಠಾಪನೆ ಮಾಡಿಲ್ಲ ಅಲ್ಲ ಸರ್, ಅದು ಉದ್ಭವ ಲಿಂಗ. ಸಿದ್ದಪ್ಪಂಗೆ ಹೇಳಿನಲ್ಲ ಅಲ್ಲಿ ಬೆಟ್ಟದಲ್ಲಿ ಬಂದರು ಅಂತ, ಇದು ಆಯ್ಕೆ ಮಾಡ್ಕೊಂಡ್ರ ಆ ಜಾಗನ ಬಂದು ಇಲ್ಲಿ ಉದ್ಭವ ಆದರು. ಇಲ್ಲಿ ಉದ್ಭವ ಆಗಿದ ಮೇಲೆ ಜನಕ್ಕೆ ಎಲ್ಲ ತೋರ್ಪಡೆ ಆಗ್ತಾ ಇರೋದು. ಅದು ಭಾರಿ ಇದು ರುದ್ರನ ಗದ್ಗೆ ಅಂತ ಬಂದ್ಬಿಟ್ಟು, ಇದು 9 ಕೋಟಿ ಋಷಿಗಳು ತಪಸ್ ಮಾಡಿರೋಂಥ ಜಾಗ ಇದು. ಅಲ್ಲಿ ಯಾವಾಗಲೂ ಅಲ್ಲೂ ನೀರು ಬರುತ್ತೆ, ಎನಿ ಟೈಮ್ ನೀರು ಇದ್ದೇ ಇರುತ್ತೆ. ಅಲ್ಲೂ ಗಿಡದ ಮೂಲಕ ನೀರಿದ್ದಂಗೆ ಇಲ್ಲಿ 3 ತೋಲು ನೀರಿದ್ದೇ ಇರುತ್ತೆ. ಇಲ್ಲೂ ಲಿಂಗು ಇದೆ ನೋಡಿ, ಇಲ್ಲಿ ಧ್ಯಾನ ಮಾಡೋ ಅಂಥ ಜಾಗ ಇದು. ಇಲ್ಲಿ ಯುಗಾದಿಯಾಗ 9 ದಿನಕ್ಕೆ ಹೋಮ ಮಾಡ್ತಾರೆ. ಇದು ಆ ಕಾಲದ್ದು ನಿಮ್ಮ ಹಿಂದ್ಲದು ಆ ಕಾಲದ ಜೀವಂತ ಸಮಾಧಿ. ಆ ಕಾಲದ್ದು ಒಬ್ರು ಋಷಿಗಳದು ಜೀವ ಇದ್ದಾಗಲೇ ಸಮಾಧಿ ಮಾಡಿರೋಂಥದ್ದು. ಹಾಂ, ಅಲ್ಲ ಇದು ಯಾವ ತಪಸ್ ಮಾಡ್ತಿದ್ಯಾರು ಸರ್? ಇದು ಆ ಕಾಲದಲ್ಲಿ ಋಷಿಗಳು ತಪಸ್ ಮಾಡಿರೋಂಥ ಜಾಗ. 100 ಕಾಲದ ಹಿಂದ್ಲದು, 1000 ಕಾಲದ ಹಿಂದ್ಲದು. ಇದು ಆಂಜನೇಯ ಪರ್ವತ ಹೊತ್ಕೊಂಡು ಹೋಗುವಾಗ ಒಂದು ತುಣುಕು ಬಿದ್ದಿರೋದು ಅಂತ ಹೇಳ್ತಾರೆ. ಇದು ಸುತ್ತ ಬೆಟ್ಟ ಸುತ್ತ ಬರೀ ಗಿಡಮೂಲಿಕೆ ಸಿಗುತ್ತೆ. ನೀವು ಇಲ್ಲೇನೇ ಸೊಪ್ಪು ಕಿತ್ಕೊಂಡು ಹೋಗಿ ಸಾರು ಮಾಡ್ಕೊಂಡು ತಿಂದ್ರು ಕೈ ಕಾಲು ನೋವು ಶುಗರು ಏನಿದ್ರು ಹೋಗುತ್ತೆ.